ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ನಾಗರ ಮುನ್ನೋಳಿ ಗ್ರಾಮ ಪಂಚಾಯಿತಿ ಕಚೇರಿ ಸಭಾಂಗಣದಲ್ಲಿ ಪಂಚಾಯಿತಿ ಆಡಳಿತದಿಂದ ಕಾಯಕ ಶರಣರ ಜಯಂತಿ ಆಚರಣೆ ಮಾಡಲಾಗಿದೆ. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಪಿಡಿಒ ಸಿದ್ದಪ್ಪ ಹಿರೇಕುರುಬರ ಮಾತನಾಡಿ, ಎಲ್ಲ ಶರಣರು ನುಡಿದಂತೆ ನಡೆದವರು. ಅವರ ಬದುಕು ನಮ್ಮೆಲ್ಲರಿಗೂ ಆದರ್ಶವಾಗಬೇಕು. 12ನೇ ಶತಮಾನದ ಶರಣರು ವಚನಗಳ ಮೂಲಕ ಇಡೀ ಮಾನವ ಕುಲದ ಉಳಿತಿಗಾಗಿ ಶ್ರಮಿಸಿದ್ದಾರೆ ಎಂದಿದ್ದಾರೆ. ಕಾರ್ಯಕ್ರಮದಲ್ಲಿ ಉಪನ್ಯಾಸ ನೀಡಿದ್ರು ಚಿಕ್ಕೋಡಿ ಕೆಪಿಸಿಸಿ ಯುವ ಮೋರ್ಚಾ ಕಾರ್ಯದರ್ಶಿ ಶಿವಾನಂದ ಮರಾಯಿ. ಬಸವಾದಿ ಶರಣರ ಸಮಕಾಲೀನವರು ಆದ ಎಲ್ಲಾ ಶರಣರು ಸಮಾಜದಲ್ಲಿ ಇರುವ ಮೂಢನಂಬಿಕೆ ಕಂದಾಚಾರವನ್ನ ತೊಲಗಿಸಲು ಮತ್ತು ಸಮಸ್ತ ಮಾನವರೆಲ್ಲರೂ ಒಂದೇ ಎನ್ನುವ ಸಂದೇಶವನ್ನ ಸಾರುವ ನಿಟ್ಟಿನಲ್ಲಿ ಬದುಕಿ ನಮ್ಮೆಲ್ಲರಿಗೂ ಆದರ್ಶತೆಯನ್ನ ತೋರಿಸಿಕೊಟ್ಟಿದ್ದಾರೆ. ಶರಣರ ಜಯಂತಿಯನ್ನ ಕೇವಲ ಆಚರಣೆಗೆ ಮಾತ್ರ ಸೀಮಿತಗೊಳಿಸದೆ ಅವರು ತಿಳಿಸಿಕೊಟ್ಟಿರುವ ಸಮಾನತೆ, ಕಾಯಕ ತತ್ವವನ್ನ ನಾವು ಎಲ್ಲರೂ ಕೂಡ ಬದುಕಿನಲ್ಲಿ ಅಳವಡಿಸಿಕೊಂಡಾಗ ಶರಣರ ಜಯಂತಿ ಆಚರಣೆಗೆ ಅರ್ಥ ಬರುತ್ತೆ ಎಂದಿದ್ದಾರೆ. ಹರಳೆಯ ಸಮಾಜದ ಅಧ್ಯಕ್ಷರು ಆದ ಪರಶುರಾಮ್ ತಮ್ಮಾಡಿ ಟೋನಪೆ ಬಸವಣ್ಣನವರ ಅನುಭವ ಮಂಟಪದಲ್ಲಿನ ಕಾಯಕ ಶರಣರು ಆದ ಶಿವಶರಣ ಹರಳಯ್ಯ ಅವರು ಯಾವುದೇ ಒಂದು ಜಾತಿಗೆ ಸೀಮಿತವಾದವರಲ್ಲ. ಇವರೆಲ್ಲರೂ ಕೂಡ ತಮ್ಮ ವಚನಗಳ ಮೂಲಕ ಮನಕುಲವನ್ನ ಉದ್ಧರಿಸಿದವರು. 12ನೇ ಶತಮಾನದಲ್ಲಿ ಬಸವಣ್ಣನವರು ಹರಳಯ್ಯನ ಮಗ, ಶೀಲವಂತ ಹಾಗೂ ಬೀಚಳ ಅರಸನ ಮಂತ್ರಿ ಮಧುವರಸರ ಮಗಳು ಕಲಾವತಿ ಮಧ್ಯೆ ಮದುವೆ ಕಲ್ಯಾಣ ಮಾಡಿಸಿ ಸಮಾನತೆಯ ಸಮಾಜ ನಿರ್ಮಾಣಕ್ಕೆ ಶ್ರಮಿಸಿದವರು ಕಾಯಕರ ಶರಣರು. ಅವರ ಜಯಂತಿಯನ್ನ ಎಲ್ಲರೂ ಸೇರಿ ಆಚರಿಸಬೇಕು ಎಂದಿದ್ದಾರೆ. ಇವತ್ತು ಸಮಾಜ ಸುಧಾರಕರಾದ ಹರಳಯ್ಯ ಜಯಂತಿಯ ನಿಮಿತ್ತವಾಗಿ ಇವತ್ತು ನಮ್ಮ ನಾಗರಮುನ್ನೋಳಿ ಗ್ರಾಮ ಪಂಚಾಯತ್ ಕಾರ್ಯಾಲಯದಲ್ಲಿ ಸರಳವಾಗಿ ಇವತ್ತು ಹರಳಯ್ಯ ಜಯಂತಿ ಹುಟ್ಟುಪೂಜೆ ಕಾರ್ಯಕ್ರಮವನ್ನು ಇವತ್ತು ಸಮಾಜದ ಮುಖಂಡರೊಂದಿಗೆ ಮತ್ತು ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರದೊಂದಿಗೆ ಹುಟ್ಟುಪೂಜೆ ಕಾರ್ಯಕ್ರಮವನ್ನು ನೆರವೇರಿಸಿದ್ದೇವೆ. ಯಾವತ್ತೂ ಕೂಡ ಸಮಾಜದ ಆಗು ಹೋಗುಗಳ ಬಗ್ಗೆ ಮತ್ತು ಸಮಾಜದ ಸುಧಾರಣೆಗೆ ಮತ್ತು ಇವತ್ತು ಈ ನಮ್ಮ ಸಮಾಜಕ್ಕೆ ಏನಾದರೂ ಕೊಡುಗೆ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಹೋರಾಡಿದಂಥ ಶ್ರೀ ಹರಳಯ್ಯರವರು ಯಾವತ್ತೂ ಕೂಡ ನಾವು ಕೂಡ ಈ ಅತ್ಯಂತ ಹಿಂದುಳಿದ ಸಮಾಜ ನಮ್ಮ ಸಮಾಜ ಇರೋದರಿಂದ ಯಾವತ್ತು ಈ ಸಮಾಜ ಜೊತೆಗೆ ನಾವು ರಾತ್ರಿಯಲ್ಲಿ ನಿಂತು ಆ ಸಮಾಜಕ್ಕೆ ಬೇಕಾದಂಥ ಅಭಿವೃದ್ಧಿಗಳಾಗಿರ್ಬೋದು, ಆ ಸಮಾಜ ಮುಂದೆ ತರುವಂಥ ಕೆಲಸವನ್ನ ನೀವು ಎಲ್ಲರೂ ಸೇರಿ ಸಮಾಜದಗೋಸ್ಕರ ನಿಲ್ತೀವಿ. ಮುಂದಿನ ದಿನಮಾನಗಳಲ್ಲಿ ಇವತ್ತು ನಮ್ಮ ಆ ಸಮಾಜಕ್ಕೆ ಏನೇನು ಆ ಸಮಾಜದವರು ಅಭಿವೃದ್ಧಿಗಳಿಂದ ವಂಚಿತರಾಗಿದ್ದಾರೆ, ಮುಂದಿನ ದಿನಮಾನಗಳಲ್ಲಿ ಆ ಬೇಕಾದಂಥ ಸವಲತ್ತನ್ನ ಗ್ರಾಮ ಪಂಚಾಯತಿ ವತಿಯಿಂದ ಆಗಿರ್ಬೋದು ಹಾಗೂ ವೈಯಕ್ತಿಕ ಮತ್ತು ರಾಜಕೀಯ ನಾಯಕರ ವತಿಯಿಂದ ಆ ಸಮಾಜಕ್ಕೆ ಬೇಕಾದಂಥ ಎಲ್ಲ ಸವಲತ್ತುಗಳನ್ನ ಮಾಡ್ತೀವಿ. ಇವತ್ತು ಈ ಪೋಟು ಪೂಜೆ ಅತ್ಯಂತ ಸರಳವಾಗಿ ಆಚರಣೆ ಮಾಡಿದ್ವಿ. ಮುಂದಿನ ದಿನಮಾನಗಳಲ್ಲಿ ಎಲ್ಲ ಸಮಾಜದ ಮುಖಂಡರಿಗೆ ನಾವು ವಿನಂತಿ ಮಾಡ್ಕೊಳ್ತೇನೆ, ಇವತ್ತು ಗ್ರಾಮದಲ್ಲಿ ಮೆರವಣಿಗೆ ಮುಖಾಂತರ ಒಂದು ಅದ್ದೂರಿಯಾಗಿ ಮುಂದಿನ ವರ್ಷ ಈ ಜಯಂತಿಯನ್ನ ಆಚರಿಸೋಣ, ನಿಮ್ ಜೊತೆಗೆ ನಾವು ಇದೀವಿ ಅಂತ ಹೇಳ್ತಾ ನಾನೊಂದ್ 2 ಮಾತು ಮುಗಿಸ್ತೀನಿ. ಎಲ್ಲರಿಗೂ ನಮಸ್ಕಾರ. ನಾಗರಮುನ್ನೋಳಿ ಗ್ರಾಮದಲ್ಲಿ ನಮ್ಮ ಹರಳಯ್ಯನವರ ಜಯಂತಿಯನ್ನ ಸರ್ಕಾರದ ಆದೇಶದಂತೆ 10ನೇ ತಾರೀಕು ಮಾಡಬೇಕಾಗಿತ್ತು. ಸ್ವಲ್ಪ ಕಾರಣಾಂತರಗಳಿಂದ ಸ್ವಲ್ಪ ನಾವು ಇವತ್ತು ಮಾಡ್ಬೇಕಾಯ್ತ್ರಿ. ಪ್ರತಿ ವರ್ಷ ಇದೇ ರೀತಿ ನಮ್ಮ ಹರಳಯ್ಯ ಜಯಂತಿಯನ್ನ ದಯವಿಟ್ಟು ಮಾಡೋಣ್ರಿ, ಎಲ್ಲರೂ ಸೇರಿ ಮಾಡೋಣ ಅಂತ ಹೇಳಿ 2 ಮಾತನ್ನು ಮುಗಿಸ್ತೀನಿ. ಇದೇ ಶರಣರ ಜಯಂತಿ ತಾಲೂಕು ಪಂಚಾಯಿತಿ ಆಡಳಿತ ಇನ್ನೂ ಅದ್ದೂರಿಯಾಗಿ ಆಚರಣೆ ಮಾಡಬೇಕು, ನಿರ್ಲಕ್ಷ್ಯ ಸರಿಯಲ್ಲ ಎಂದಿದ್ದಾರೆ. ಕಾರ್ಯಕ್ರಮದ ಆರಂಭದಲ್ಲಿ ಶಿವಶರಣ ಹರಳಯ್ಯ ಅವರ ಭಾವಚಿತ್ರಗಳಿಗೆ ಪೂಜೆ ಸಲ್ಲಿಸಿ ಪುಷ್ಪಾರ್ಚನೆ ಮಾಡಿ ಗೌರವಿಸಿದ್ರು. ಕಾರ್ಯಕ್ರಮದಲ್ಲಿ ಮುಖಂಡರು ಆದ ಶಿವಶಂಕರ ಟೋನಪೆ, ಉಪಾಧ್ಯಕ್ಷರು ಪರಶುರಾಮ್ ಯಮನಪ್ಪ ಟೋನಪೆ, ಕಾರ್ಯದರ್ಶಿ ಸಂತೋಷ ಟೋನಪೆ, ಪ್ರಧಾನ ಕಾರ್ಯದರ್ಶಿ ನಿರ್ದೇಶಕರು ಆದ ಮಲ್ಲೇಶ ಟೋನಪೆ, ದಯಾನಂದ ಟೋನಪೆ, ಜಗದೀಶ ಟೋನಪೆ, ಹಿರಿಯರು ಆದ ಶಿವಾಜಿ ಟೋನಪೆ, ಗೋಪಾಲ್ ಟೋನಪೆ, ನಾರಾಯಣ ಟೋನಪೆ ಸೇರಿ ಗ್ರಾಮ ಪಂಚಾಯಿತಿ ಕಚೇರಿಯ ಎಲ್ಲ ಸಿಬ್ಬಂದಿಗಳು ಭಾಗವಹಿಸಿದ್ರು. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.